ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರಣಾಮಗಳು. ಸೊ ಈ ಹಿಂದೆ ಮಾಡಿದಂಥ ಪ್ರೆಸ್ ಮೀಟ್ಗಳೇನಿದೆ ಅದು ನಮಗೆ ಸೊ ಥ್ಯಾಂಕ್ಫುಲ್ ಹೇಳ್ತೀನಿ. ಏನಕ್ಕಂದ್ರೆ ಅದು ಪ್ರೆಸ್ ಮೀಟ್ ಥರನೇ ಅನಿಸ್ಲಿಲ್ಲ. ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ವಿ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡ್ತಿದ್ದೀವಿ ಅಂತಲೇ ಆಯಿತು. ಸೊ ನಾವು ಫನ್ನಿಯಾಗಿ ಕಾಲು ಹೇಳ್ಕೊಂಡು, ನೀವು ಕೇಳಿರೋ ಕ್ವಶನ್ಗಳಿಗೆ ಉತ್ತರ ಎಲ್ಲ ಹೇಳ್ಕೊಂಡು ಚೆನ್ನಾಗಿತ್ತು ಪ್ರೆಸ್ ಮೀಟ್ ಒಂಥರ. ಅಂದರೆ ಮೊದಲೆಲ್ಲ ಭಯ ಆಗ್ತಿತ್ತು, ಅಯ್ಯೋ ಕ್ಯಾಮ್ರಾ ಹೆಂಗೆ ಫೇಸ್ ಮಾಡೋದು, ಕ್ರಾಸ್ ಕ್ವಶನ್ಗಳು ಕೇಳಿಬಿಟ್ರೆ ಹೆಂಗೆ ಆನ್ಸರ್ ಹೆಂಗೆ ಮಾಡೋದು ಅಂತ. ಬಟ್ ಈಗ ಸ್ವಲ್ಪ ಓಕೆ, ಆಲ್ ಈಸ್ ವೆಲ್ ಅನ್ನೋ ಥರ ಇದೆ. ಥ್ಯಾಂಕ್ ಯು ಅದಕ್ಕೆ. ಆ್ಯಂಡ್ ಎರಡನೇದಾಗಿ ಹೇಳಬೇಕಂದ್ರೆ ನಮ್ಮ ಸಾಂಗ್ ರಿಲೀಸ್ ಆಗಿದೆ. ಅತ್ತೆ ಮಗಳು ಮತ್ತು ಮಾವ ಇಬ್ಬರು ಇಲ್ಲೇ ಇದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನಾವು ಇದನ್ನು ರಿಲೀಸ್ ಸರ್ಗೆ ಹೇಳ್ತಿದ್ದೀವಿ ಯಾವಾಗ ಆಗುತ್ತೆ ಅಂತ. ಸೊ ಫಸ್ಟ್ ಸಾಂಗ್ ಟ್ರೈಲರು ಮತ್ತು ಆ ಸಾಂಗ್ ಆದಮೇಲೆ ಕೇಳಿದೆ. ಸೊ ಇವತ್ತು ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಇವತ್ತು ಲಾಂಚ್ ಮಾಡೋದು. ಬಂದಿದ್ದ ತಕ್ಷಣ ಏನು ಪ್ರೋಗ್ರಾಮ್ ಅಂತ ಕೇಳಿದ್ದಕ್ಕೆ ಸಾಂಗ್ ರಿಲೀಸ್ ಆಗ್ತಾಯಿದೆ ಅನ್ನೋದು ಖುಷಿ ಆಯಿತು. ಈಗ ಇಂಟರ್ನೆಟ್ಗೆ ಹೋಗ್ತಾ ಇದೆ, ಎಲ್ಲ ಸೋಷಿಯಲ್ ಮೀಡಿಯಾಗೆ ಇದಕ್ಕೆ. ಮತ್ತು ಹೇಳಬೇಕಾಗಿ ಒಳ್ಳೆಯ ಕಾರ್ಯಕ್ಕೆ ಯಾವಾಗಲೂ ವಿಘ್ನ ಇದ್ದೇ ಇರುತ್ತೆ. ಹಾಗಾಗಿ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 29th ರಿಲೀಸ್ ಆದರೆ ಎಲ್ಲರಿಗೂ ಒಳ್ಳೆಯದು. ನೋಡೋಣ ಏನಾಗುತ್ತೆ ಅಂತ. ಇನ್ನು ಮೃತ್ಯುದೇವತೆ ಬಗ್ಗೆ ಹೇಳಬೇಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ನಮ್ಮ ಎಕ್ಸ್ಪೀರಿಯೆನ್ಸು ಮತ್ತು ಮೂವಿ ಬಗ್ಗೆ ಎಲ್ಲ ಮಾತಾಡಿದ್ದೀವಿ. ಇದರಲ್ಲಿ ಅಂದರೆ ಸಮಾಜದಲ್ಲಿ ನಮ್ಮದಲ್ಲಂಥ ಒಂದು ಪದ್ಧತಿಯನ್ನು ಯುವಕರು ಅನುಸರಿಸ್ತಿರ್ಬೇಕಾದ್ರೆ ಅದನ್ನು ಸಂಹಾರ ಮಾಡೋದಕ್ಕೆ ಒಂದು ಹೆಣ್ಣು ಬರ್ತಾಳೆ. ಅವಳು ಅವ್ರ ಪಾಲಿಗೆ ಮೃತ್ಯುದೇವತೆ ಆಗ್ತಾಳೆ ಅನ್ನೋದು ನಮ್ಮ ಚಿತ್ರದ ಒಂದು ಸಾರಾಂಶ ಅಥವಾ ಉದ್ದೇಶ ಅಂತ ಹೇಳ್ಬೋದು. ಇದರಲ್ಲಿ ಒಂದು ಒಳ್ಳೆಯ ಸಂದೇಶ ಇದೆ. ಪ್ರತಿ ಸಾರಿ ಹೇಳಿದ ಹಾಗೆ ನಮ್ಮ ಚಿತ್ರದಲ್ಲಿ ಒಂದು ಫೀಮೇಲ್ ಓರಿಯೆಂಟೆಡ್ ಮೂವಿ ಆದರೂ ಕೂಡ ಸೊ ಗಂಡು ಮಕ್ಕಳು ಕೂಡ ಇದನ್ನು ತಪ್ಪದೇ ನೋಡಲೇಬೇಕು ಅಂತ ಹೇಳ್ತೀನಿ. ಸೊ ಫ್ಯಾಮಿಲಿ ಮೆಂಬರ್ಸು ಅಥವಾ ಸ್ನೇಹಿತರು, ಫ್ರೆಂಡ್ಸ್ ಯಾರೇ ಇದ್ದರೂ ದಯವಿಟ್ಟು ಒಂದು ಸರಿ ಥಿಯೇಟ್ರಿಗೆ ಬನ್ನಿ, ಮೂವಿ ನೋಡಿ ನಮ್ಮ ಮೂವಿನ ಪ್ರೋತ್ಸಾಹಿಸಿ. ಹೀಗೆ ನಿಮ್ಮೆಲ್ಲ ಅಂದರೆ ನಮ್ಮ ಮಾಧ್ಯಮ ಮಿತ್ರರಿಗೂ ನಾನು ಕೇಳ್ಕೊಳ್ತೀನಿ. ಅಂದರೆ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇದ್ರ ಜೊತೆಗೆ ಈ ಸಾಂಗ್ ಇವತ್ತು ರಿಲೀಸ್ ಆಗ್ತಾಯಿದೆ. ಹೆಚ್ಚಾಗಿ ನಾವು ಇದನ್ನು ಶೇರ್ ಮಾಡ್ತೀವಿ, ನೀವು ಕೂಡ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ. ವರ್ಷಿತಾ ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಸಾಂಗ್ ರಿಲೀಸ್ ಆಗ್ತಿದೆ. ನಮ್ಮವ ಮಹಾದೇವ ಅಂತ, ಮಾವ ಅತ್ತೆ ಮಗಳು. ಥ್ಯಾಂಕ್ ಯು. ಪತ್ರಿಕಾಗೋಷ್ಠಿ ಮಿತ್ರರಿಗೆ ಅಂದರೆ ನಾನು ಇದಕ್ಕಿಂತ ಮುಂಚೆ ಯಾವುದೇ ಪ್ರೆಸ್ ಮೀಟಲ್ಲಿ ನಾನು ಪರ್ಟಿಕ್ಯುಲರಾಗಿ ನಾನು ಐ ಮೀನ್ ಮೆನ್ಷನ್ ಮಾಡಿಲ್ಲ ಸರ್. ಇಲ್ಲ ಮೆನ್ಷನ್ ಮಾಡಿಲ್ಲ ಸರ್. ಶೋರ್ ಸರ್. ನಿನ್ನೆ ಕೆಲವೊಂದು ಇಂಟರ್ವ್ಯೂಸ್ ಎಲ್ಲ ತಗೊಂಡು ಐ ಮೀನ್ ಕೊಟ್ಟಿದ್ದೀವಿ. ಇಂಟರ್ವ್ಯೂಸ್ ಎಲ್ಲ ನಿನ್ನೆ ಎಸ್ಟರ್ಡೇ ಕೊಟ್ಟಿದ್ದೀವಿ. ಅದರಲ್ಲಿ ಕೆಲವೊಂದು ವಿಷಯ ಎಲ್ಲ ಚರ್ಚೆ ಮಾಡಿದ್ವಿ ಸಿನಿಮಾ ಬಗ್ಗೆನೇ. ಲೈಕ್ ಸ್ಟೋರಿ ಯಾವ ರೀತಿ ಹೋಗುತ್ತೆ, ಲೈಕ್ ಮತ್ತು ನಾವು ಸಿನಿಮಾ ಯಾವ ರೀತಿ ಶೂಟ್ ಮಾಡಿದ್ವಿ, ಯಾವ ರೀತಿ ಮೇಕಿಂಗ್ ಬಗ್ಗೆ ಆಗಲಿನೂ, ನಮ್ಮ ಇಡೀ ಟೀಮ್ ಟೆಕ್ನಿಷಿಯನ್ಸ್ ಯಾರ್ಯಾರಿದ್ರು, ನಮ್ಮ ನವೀನ್ ಸರ್ ಆಗಲಿ, DOP ಅನಿರುದ್ಧ್ ಸರ್ ಆಗಲಿ, ಮತ್ತು ನಮ್ಮ ಸಾರಿಕಾ ಮೇಡಮು, ಡಯಾನಾ ಮತ್ತು ಹೀಮಾಶ್ರೀ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಾನು ಮಾಹಿನವ್ರ ಬಗ್ಗೆ ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಆ್ಯಕ್ಚುಲಿ ಟೈಮು ಅಂದರೆ ಅವರು ಆಗಲಿ ಮತ್ತು ನಮ್ಮ ಸಾರಿಕಾ ಮೇಡಮ್ ಆಗಲಿ ತುಂಬ ಅಂದರೆ ಟೈಮ್ಗೆ ಒತ್ತು ಕೊಡೋರು ಅವರು. ಆಲ್ಮೋಸ್ಟ್ ಆಲ್ ಅಂದರೆ ಪ್ರೊಫೆಷನ್ ಆಗಿರೋರು ಸೆಟ್ಟಲ್ಲಿ ಮಾತ್ರ. ಲೈಕ್ ಹೇಳಿದ ಟೈಮ್ಗೆ ಬರೋರು. ಲೈಕ್ ಅವ್ರದ್ದು ಒಂದು ಕಾಲ್ ಶೀಟ್ ಅಂತ ಇರುತ್ತೆ, ಮಾರ್ನಿಂಗಿಂದ ಈವ್ನಿಂಗ್ ಆ ರೀತಿ. ಲೈಕ್ ಅಂದರೆ ತುಂಬ ಒಂದು ಫ್ರೆಂಡ್ಸಾಗಿ ಬಿಹೇವ್ ಮಾಡಿದ್ವಿ ಫುಲ್ ಸೆಟ್ಟಲ್ಲಿ. ಮತ್ತು ನಮ್ಮ ನವೀನ್ ಸರ್ ಬಗ್ಗೆ ತುಂಬ ಮಾತಾಡ್ಬೇಕು. ನಾನು ಯಾವುದೇ ಇದರ ಪ್ರೆಸ್ ಮೀಟಲ್ಲಿ ಮಾತಾಡಿಲ್ಲ. ಆ್ಯಸ್ ಎ ಬ್ರದರಾಗಿ ಟ್ರೀಟ್ ಮಾಡಿದ್ದಾರೆ ನನ್ನ. ಲೈಕ್ ಮತ್ತು ಕೆಲವೊಂದು ವಿಷಯ ಕೇಳೋರು ನನಗೆ, ಯಾವ ರೀತಿ ಕ್ಯಾಮ್ರಾ ತೊಗೊಂಡ್ರೆ, ಯಾವ ರೀತಿ ಯೂನಿಟ್ ಯಾವ ರೀತಿ ತೊಗೊಂಡ್ರೆ ಯಾವ ರೀತಿ ಇದಾಗುತ್ತೆ, ಮತ್ತು ನಮ್ಮ ಸ್ಟೋರಿ ಯಾವ ರೀತಿ ಲೈಟ್ಸ್ ಕೇಳುತ್ತೆ, ಯಾವ ರೀತಿ ನಮಗೆ ಟೆಕ್ನಿಷಿಯನ್ ತೊಗೊಂಡ್ರೆ ನಾವು ಯಾವ ರೀತಿ ಎಲ್ಲ ವಿಜುವಲೈಸ್ ಚೆನ್ನಾಗಿ ಕೊಡ್ಬೋದು ಅನ್ನೋದ್ರ ಬಗ್ಗೆ ತುಂಬ ಚರ್ಚೆ ಮಾಡಿ. ಲೈಕ್ ಈಗ ಮಹಾದೇವ ಸಾಂಗು ರಿಲೀಸ್ ಆಗಿದೆ ವರ್ಷಿತಾ ಪ್ರೊಡಕ್ಷನ್ ಚಾನಲಲ್ಲಿ. ಇವತ್ತು ಆಲ್ಮೋಸ್ಟ್ ಆಲ್ ಇವತ್ತು ಈವ್ನಿಂಗ್ ಅಷ್ಟರಲ್ಲಿ ಲಿಂಕ್ ಸಿಗುತ್ತೆ ಅಂದ್ಕೊತೀನಲ್ಲ ಸರ್, ಸಿಗುತ್ತೆ. ದೆನ್ ಆಡಿಯನ್ಸ್ ಆಲ್ಮೋಸ್ಟ್ ಆಲ್ ನಮ್ಮ ಪ್ರೇಕ್ಷಕರು ಏನಿದ್ದಾರೆ, ಲೈಕ್ ಪ್ರೇಕ್ಷಕರು ಮಹಾದೇವರು ಏನಿದ್ದಾರೆ
ನಮ್ಮ ವರ್ಷಿತಾ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲಲ್ಲಿ ಲಿಂಕ್ ಅವೈಲೇಬಲ್ ಇರುತ್ತೆ. ದೆನ್ ಥ್ಯಾಂಕ್ ಯು. ಸ್ವಲ್ಪ ಶಿವರಿಂಗ್ ಇದೆ ಜಾಸ್ತಿ ಮಾತಾಡ್ಬಿಟ್ನಲ್ಲ ಅಂತ. ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮ ಸಿನಿಮಾನ ಚೆನ್ನಾಗಿ ರೀಚ್ ಆಗೋ ಥರ ಪ್ರಮೋಷನ್ ಮಾಡಿರೋ ಮೀಡಿಯಾ ಟೀಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊತೀನಿ. ಹಾಂ ಸರ್. ನನ್ನ ಹೆಸರು ಪವನ್ ಶೆಟ್ಟಿ ಅಂತ. ಈ ಸಿನಿಮಾದಲ್ಲಿ ಹುಣ್ಸೆ ಅನ್ನೋ ಕ್ಯಾರೆಕ್ಟ್ರು ಮಾಡಿದ್ದೀನಿ. ಚೆನ್ನಾಗಿದೆ. ಸರ್ ಜೊತೆ ಟ್ರಾವೆಲ್ ಆಗೋ ಕ್ಯಾರೆಕ್ಟ್ರು, ಒಂದು ಸ್ವಲ್ಪ ಕಾಮಿಕ್ಕಾಗಿ ಹೇಳೋ ಕೆಲಸನ ಮಾಡಿಕೊಂಡು ಮುಗ್ದಿನ ಥರ ಕ್ಯಾರೆಕ್ಟ್ರು ಬರುತ್ತೆ. ಊರ ಕಡೆ ನಮ್ಮದು ಶೂಟಿಂಗ್ ಎಲ್ಲ ಮಾಡಿದ್ದು ಮಹದೇಶ್ವರ ಬೆಟ್ಟ ಆ ಕಡೆ ಊರ ಕಡೆ. ಅಲ್ಲಿ ಶೂಟ್ ಮಾಡಿದ್ದು. ಕ್ಯಾರೆಕ್ಟ್ರು ಚೆನ್ನಾಗಿದೆ ಸರ್. ಜನರಿಗೆ ನೋಡಿದಾಗ ಇಷ್ಟ ಆಗುತ್ತೆ. ಆ್ಯಂಡ್ ನಮ್ಮ ಟ್ರೈಲರು ಮತ್ತು ಸಾಂಗ್ಸ್ ಎಲ್ಲ ವರ್ಷಿತಾ ಪ್ರೊಡಕ್ಷನ್ ಚಾನಲ್ ಇದೆ. ಎಲ್ಲರೂ ನೋಡಿ. ಈಗ ಆಲ್ರೆಡಿ ಸಪೋರ್ಟ್ ಮಾಡಿದ್ದೀರಾ, ಇನ್ನೂ ಹಿಂಗೆ ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮಸ್ಕಾರ. ನನ್ನ ಹೆಸರು ಸೂರ್ಯ ಅಂತ. ಆ್ಯಕ್ಚುಲಿ ನಾನು ಒಂದು 2-3 ಪ್ರೆಸ್ ಮೀಟಿಗೆ ಬರಲಿಲ್ಲ. ಈ ಪ್ರೆಸ್ ಮೀಟಿಗೆ ಬಂದಿದ್ದೀನಿ. ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಮಾತಾಡೋದಾದರೆ, ನಾನೊಂದು ಅನುಷ್ ಅಂತ ಒಂದು ಒಳ್ಳೆ ಕ್ಯಾರೆಕ್ಟ್ರ್ ಮಾಡಿದ್ದೀನಿ. ಆ ಕ್ಯಾರೆಕ್ಟ್ರು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ರಿಚ್ ಹುಡುಗ ಆಗಿರ್ತೀವಿ. ನನ್ನ ಕ್ಯಾರೆಕ್ಟ್ರಲ್ಲಿ ನಾನು ಅರ್ಧ ಒಳ್ಳೆಯವನಾಗಿರ್ತೀನಿ, ಅರ್ಧ ಕೆಟ್ಟವನಾಗಿರ್ತೀನಿ. ನಾನು ರಿಯಲೈಸ್ ಆಗಿ ನಾನು ಬದಲಾಗ್ತೀನಿ ಸಿನಿಮಾದಲ್ಲಿ. ಅದೊಂದು ನೋಡ್ಬೋದು. ಮತ್ತು ತುಂಬ ಪ್ರಚಾರಗಳೆಲ್ಲ ಮಾಡ್ತಿದ್ದೇವೆ. ಎಲ್ಲ ಕೂಡ ನಿಂತ್ಕೊಂಡೆಲ್ಲ ಸಪೋರ್ಟಿವ್ ಆಗಿ ಮಾತಾಡಿಕೊಂಡು ಎಲ್ಲ ಟೀಮ್ ವೈಸ್ ಕೆಲಸ ಮಾಡಿತ್ತು. ಎಲ್ಲರೂ ಕೂಡ ಬಂದು ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಹೇಳ್ತೀವಿ ಅಷ್ಟೇ. ಥ್ಯಾಂಕ್ ಯು. ನನ್ನ ಚಿತ್ರ ನೋಡೋದ್ರಿಂದ ಒಂದು ಪ್ರೇಕ್ಷಕನಾಗಿ ಬರ್ತೀರಾ. ಕುತ್ಕೊಂಡು ನೋಡೋದ್ರಲ್ಲಿ ನೀವೊಂದು ಎಂಟರ್ಟೈನ್ಮೆಂಟು ತೊಗೊತೀರಾ. ಹಾಗೆ ನಿಮ್ಮ ಮನೆಗೊಂದು ಒಂದು ಒಂದು ಒಳ್ಳೆಯ ಆಲೋಚನೆ ತೊಗೊಳ್ತೀರಾ. ನಿಮ್ಮ ಕುಟುಂಬಕ್ಕೆ ಒಂದು ಏನೋ ಒಂದು ಮಾರ್ಗದರ್ಶನ ಸಿಕ್ತು ಅಂತ ಅನ್ಕೋತೀರಾ. ಹಾಗೆಯೇ ನನ್ನ ಮೂವಿ ನೋಡಿ ಸಂಜೆ ಅಷ್ಟರಲ್ಲೇನು ನೀವು ಮರೆಯಲ್ಲ. ಒಂದು 4-5 ದಿನ ಮೆಲುಕಾಗ್ತೀರಾ, ಒಳ್ಳೆ ಚಿತ್ರ ನೋಡಿದ್ದೀವಿ ನಾವು ಅಂತ. ಹಾಗಾಗಿ ಕನ್ನಡದ ಜನತೆನ ಕೇಳ್ಕೊತೀನಿ, ಎಲ್ಲರೂ ದಯವಿಟ್ಟು 29ನೇ ತಾರೀಕು ನನಗೂ ಗೊತ್ತಾಗ್ತಿಲ್ಲ ಬರುತ್ತೋ ಬರೋಲ್ಲ ಅನ್ನೋದು, ಆದರೂ ಚಲನಚಿತ್ರ ಮಂದಿರಗಳಲ್ಲಿ ಬಂದು ಚಿತ್ರ ನೋಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.